ಎಲ್ಲ ಸ್ವಾಮಿಗಳಿಗೆ ಭಕ್ತರಿಗೆ ಈ ಸ್ಮರಣೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕೆಲವೇ ನಿಮಿಷಗಳಲ್ಲಿ ನನ್ನ ಭಾಷಣ ಮುಗಿಸ್ತೀನಿ. ಸ್ವಾಮೀಜಿ ಒಂದು ಮಾತನ್ನು ಹೇಳಿದರೆ, ಸ್ವಾಮಿ ವಿವೇಕಾನಂದ, ದ ಮೈ ಪೀಪಲ್ ವಿಲ್ ಕಮ್ ಫ್ರಮ್ ಸೌತ್, ಅದು ವಿಶೇಷವಾಗಿ ಫ್ರಮ್ ಮೈಸೂರು ರಾಜ್ಯ ಅಂತ. ಇಲ್ಲಿರ್ತಕ್ಕಂಥ ಅನೇಕ ಪೂಜ್ಯರಾಗಿರ್ತಕ್ಕಂಥ ಮಾತಾಜಿಗಳನ್ನು ಹಾಗೂ ಸ್ವಾಮೀಜಿಗಳನ್ನು, ಅನೇಕ ಸೋದರಿಗಳನ್ನು, ಭಕ್ತರನ್ನು ನೋಡಿದಾಗ ಸ್ವಾಮೀಜಿ ಮಾತು ಇದೇನೇ ಇರಬಹುದು ಅನಿಸುತ್ತೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾವಪ್ರಚಾರ ಪರಿಷತ್ತು ಅತ್ಯಂತ ಹಳೆದೇನಲ್ಲ. ಆದರೆ ಇಂದಿನ ಸಂಖ್ಯೆ, ಇಂದಿನ ಸಂಸ್ಥೆಗಳು, ಇಂದಿನ ಧರ್ಮ ಪ್ರಚಾರ, ಇಂದಿನ ಯುವ ಸಮ್ಮೇಳನ ಮಾಡ್ತಕ್ಕಂಥ ರೀತಿಯನ್ನು ನೋಡಿದಾಗ ಸ್ವಾಮೀಜಿಯ ಆ ಭವಿಷ್ಯವಾಣಿ ಏನು ಹೇಳಿದ್ರು ಆವಾಗ ಅದು ಈಗ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮದು ಭೋಗ ಜೀವನದಲ್ಲೇ ಮುಳುಗಿರ್ತಕ್ಕಂಥ ಸಮಾಜದಿಂದ ತ್ಯಾಗ ಜೀವನಕ್ಕೆ ಬರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಓದಿರ್ಬೋದು, ತಿಳ್ಕೊಂಡಿರ್ಬೋದು, ಮಾತಾಡ್ಬೋದು, ಆದರೆ ಜೀವನ ನಡೆಸೋದಿದೆಯಲ್ಲ, ಅನೇಕ ಜನ ಯುವಕರು ಸನ್ಯಾಸಿಗಳಾಗಿದ್ದಾರೆ. ಅನೇಕ ಜನ ತಾಯಿಯರು ಸನ್ಯಾಸ ಸ್ವೀಕಾರ ಮಾಡಿ ಒಂದು ದೊಡ್ಡ ದೊಡ್ಡ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ನಡೆಸ್ತಾ ಇದ್ದಾರೆ. ಎಷ್ಟು ಜನರ ಮನಸ್ಸಿಗೆ ರಾಮಕೃಷ್ಣ ವಿವೇಕಾನಂದರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರಲ್ಲ, ಮೈ ಪೀಪಲ್ ಫ್ರಮ್ ಸೌತ್, ವಿಶೇಷವಾಗಿ ಮೈಸೂರು ರಾಜ್ಯದಿಂದ ಅಂದರೆ ಈಗಿನ ಕರ್ನಾಟಕದಿಂದ ಅನ್ನೋದು ಅಕ್ಷರಶಃ ಸತ್ಯವಾಗಿ ಇದು ಕಾಣ್ತಾ ಇದೆ. ಇನ್ನು ಮುಂದೆ ಬೆಳಿಬೇಕು, ಇದು ಅದ್ಭುತವಾಗಿ ಬೆಳಿಬೇಕು. ಅದೇ ಸ್ವಾಮೀಜಿಯವರ ಯುನಿಕ್ನೆಸ್ ಏನಪ್ಪ, ಈ ರಾಮಕೃಷ್ಣ ಈ ದಿವ್ಯತ್ರಯರ ಈ ಒಂದು ಮಹಾನ್ ಸಂಘ ಇದೆಯಲ್ಲ, ಇದರಲ್ಲಿ ವಿಶೇಷತೆ ಅಂದರೆ ನಮ್ಮ ಪರಂಪರೆಯಲ್ಲಿ ದ ಮೊನಾಸ್ಟ್ರಿ ವಿಚ್ ವಿ ಸಿ ಫ್ರಮ್ ದ ಏನ್ಷಿಯಂಟ್ ಟೈಮ್, ಅಂದರೆ ಬುದ್ಧಿಸ್ಟ್ ಮೊನಾಸ್ಟ್ರಿಯಿಂದ ಅಥವಾ ಜೈನಿಸಮ್ ಮೊನಾಸ್ಟ್ರಿಯಿಂದ ನೋಡಿದಾಗ ಎಲ್ಲರೂ ಸ್ತ್ರೀಯರಿಗೆ ಮುಖ್ಯ ಇಲ್ಲ, ಅವ್ರ ಸ್ತ್ರೀಯ ರೋಲೇ ಇಲ್ಲ ಅದರಲ್ಲಿ. ಆದರೆ ರಾಮಕೃಷ್ಣ ವಿವೇಕಾನಂದ ಈ ಭಾವಪ್ರಚಾರ ಪಕ್ಷದಲ್ಲಿ ಶ್ರೀಮಾತೆಯವರು ಕೂತಿದ್ದಾರೆ. ಶ್ರೀಮಾತೆಯವರು ರಾಮಕೃಷ್ಣ ಶಾರದಾ ವಿವೇಕಾನಂದ ಭಾವಪ್ರಚಾರ ಪರಿಷತ್ತಿದೆ. ತಾಯಿಯವರು ಮೊನಾಸ್ಟ್ರಿನಲ್ಲಿ ಕೂತ್ಕೊಂಡು ಸಂಘ ಜನನಿಯಾಗಿರ್ತಕ್ಕಂಥದ್ದು. ಹೇಗೆ ಒಂದು ಆಟಮಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಮೂರಿದೆಯೋ ಹಾಗೆ ಪರಬ್ರಹ್ಮ ವಸ್ತುವೆ ಮೂರು ಭಾಗಗಳಾಗಿ ದಿವ್ಯತ್ರಯರಾಗಿ ಬಂದು ಅತ್ಯದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯನ್ನು ನೋಡ್ತಾ ಇದ್ದೀವಿ. ಇಂದು ಸಂಜೆ ಒಂದೇ ಚಿಂತನಧಾರೆಯನ್ನು ಆಲಿಸಲು ಇಷ್ಟೊಂದು ಜನ ಬಂದು ಇಲ್ಲಿ ಕೂತ್ಕೊಂಡು ತದೇಕಚದಿಂದ ಕೂತಿರ್ತಕ್ಕಂಥದ್ದೇ ಒಂದು ಮಹಾದ್ಭುತ. ಸಾಮಾನ್ಯ ಸಭೆ ಅಲ್ಲ ಇದು. ಎಂತೆಂಥ ಚಿಂತನೆಗಳನ್ನು ಹೇಳಿದ್ದಾರೆ. ಈಗ ತಾನೇ ಹೇಳಿದ್ರು, ಪುಸ್ತಕಗಳನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳು ಕೊಡಿ ಅಂತ. ಅಲ್ಲಿಗೆ ನಿಲ್ಬೇಡಿ. ನಾವು ಧರ್ಮ ಪ್ರಚಾರ ಮಾಡೋದು ಅಂದರೆ ವಿವೇಕಾನಂದರ ತಾಯಿಯವರ ರಾಮಕೃಷ್ಣರ ಜೀವನ ಸಂದೇಶಗಳನ್ನು ಪ್ರಚಾರ ಮಾಡತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಸಾಧನೆ. ಶ್ರೀರಾಮಕೃಷ್ಣರು ಏನು ಹೇಳಿದ್ದಾರೆ, ತಾಯಿಯವರ ಜೀವನ ಮತ್ತು ಸಂದೇಶ ಮತ್ತು ವಿವೇಕಾನಂದ ಜೀವನವನ್ನು ನನ್ನ ಜೀವನದಲ್ಲಿ ನಾನು ಜಪಾಧ್ಯಾನ ಮಾಡೋಕ್ಕಾಗಲಿಲ್ಲ, ಸಾಧನೆ ಮಾಡೋಕ್ಕಾಗಲಿಲ್ಲ, ತಪಸ್ಸೆ ಮಾಡೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದ್ಬೇಕಾಗಿಲ್ಲ. ಅವರ ಜೀವನ ಸಂದೇಶಗಳು ಹೊತ್ತ ಪುಸ್ತಕಗಳನ್ನು ಮನೆ ಮನೆಗೆ ಹೋಗಿ ಕೊಡ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಗುಣಗಳು ಹೇಳೋದು ಬಹಳ ಕಷ್ಟ. ನಮಗೆ ಗೊತ್ತಿರುವಾಗಂದರೆ ಒಬ್ಬ ವ್ಯಕ್ತಿ ಬರಹಗಾರ ಆಗ್ಬೋದು, ಅಥವಾ ಒಳ್ಳೆ ಶ್ರೇಷ್ಠ ಮಟ್ಟದ ಭಜನೆ ಮಾಡ್ಬೋದು, ಅಥವಾ ಒಳ್ಳೆ ಉಪನ್ಯಾಸಕನಾಗ್ಬೋದು, ಅಥವಾ ಒಳ್ಳೆ ಕೌನ್ಸಿಲಿಂಗ್ ಮಾಡ್ಬೋದು. ಇಂಥ ಒಂದು ಸಕಲ ಗುಣ ಇರ್ತಕ್ಕಂಥ ಒಬ್ಬರು ಸ್ವಾಮಿಗಳಿದ್ರು, ಅವರೇ ಶ್ರೀಮಸ್ವಾಮಿ ಪುರುಷೋತ್ತಮಾನಂದರು. ಒಬ್ಬರಿಂದ ಎಷ್ಟು ಜನ ಸನ್ಯಾಸಿಗಳು, ಎಷ್ಟು ಜನ ಮಾತಾಜಿಗಳು ಬಂದಿದ್ದಾರೆ ಅಂದರೆ ಹಿಂದಿರ್ತಕ್ಕಂಥ ದಿವ್ಯತ್ರಯದ ಶಕ್ತಿ ಅವ್ರ ಮುಖಾಂತರ ಹೇಗೆ ಕೆಲಸ ಮಾಡಿದೆ, ಅದೇ ಅದ್ಭುತ. ಇದರಲ್ಲಿ ಯುನಿಕ್ನೆಸ್ ಏನಪ್ಪ ಅಂತಂದರೆ ಮುಖ್ಯವಾಗಿ ಶ್ರೀಮಾತೆಯವರು ಸಂಘ ಜನನಿ ಅಂದರೆ ರಾಮಕೃಷ್ಣ ಮಹಾಸಂಘ ಒಂದೇ ಅಲ್ಲ, ಅನೇಕ ಜನ ಭಕ್ತರು ಅವ್ರ ಹತ್ರ ಬರ್ತಾ ಇದ್ರು. ಅವರ ತ್ಯಾಗ ಮತ್ತು ಸೇವೆಯಿಂದ ಅತ್ಯದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ತಾಯಿಯವರು. ಈಗ ನನಗೆ ಹೇಳಿರ್ತಕ್ಕಂಥದ್ದು ವಿವೇಕಾನಂದ ಕುರಿತೇ ಮಾತಾಡಿ ಅಂತ ನಮ್ಮ ಶ್ರೀಮಸ್ವಾಮಿ ಸುವೇದಾನಂದ ಮಹಾರಾಜರು ಹೇಳಿದರು. ವಿವೇಕಾನಂದರ ಯುನಿಕ್ನೆಸ್ ಏನಪ್ಪ ಅಂತಂದರೆ, ಒಬ್ಬ ಬ್ರಹ್ಮಜ್ಞಾನ ಆಗಲಿಕ್ಕೆ ಅವ್ರು ಯಾವುದೂ
ನಾನು ಹೊಸದು ಹೇಳಲಿಲ್ಲ ಅಂತ ಹೇಳಿದರು. ಗೋ ಬ್ಯಾಕ್ ಟು ಉಪನಿಷತ್ತನ್ನೇ ನಾನು ವಿಜ್ಞಾನದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಶ್ರೀರಾಮಕೃಷ್ಣರು ಮಾಡಿ ಮೇಲೆ ಹೋಗಬೇಕಾದ್ರೆ ಹಂತದಿಂದ ಹತ್ತೀಯಾ, ಹಗ್ಗದ ಮೇಲೆ ಹತ್ತು ಹೋಗ್ತೀಯಾ ಅಥವಾ ಏಣಿ ಹಾಕೊಂಡು ಹೋಗ್ತೀಯಾ, ಒಟ್ಟಲ್ಲಿ ಮೇಲೆ ಹೋಗಬೇಕು ಅಂದಾಗೆ ಅದನ್ನೇ ಸಾಧನೆ ರೂಪಾಗಿ ಹೇಳಿದ್ರು. ಯಾವ ಯೋಗ ನಾವು ಮಾಡು ನೀನು ಒಟ್ಟಲ್ಲಿ ಮುಟ್ಟಬೇಕು. ಶ್ರೀರಾಮಕೃಷ್ಣರ ಏನೇನು ಹೇಳಿದ್ರು ಅದೆಲ್ಲವೂ ಆಧುನಿಕ ಜನರಿಗೆ ಸರಿಹೊಂದುವಂತೆ, ಯುವಕರ ಮನಸ್ಸಿಗೆ ಸರಿಹೊಂದುವಂತೆ ವಿವೇಕಾನಂದರು ಬಹಳ ಅದ್ಭುತವಾಗಿ ಬ್ರಾಡ್ಕಾಸ್ಟ್ ಮಾಡೋದು. ಅದರಲ್ಲಿ ನಾನೊಬ್ಬ ಬ್ರಹ್ಮಜ್ಞಾನಿ ಆಗಬೇಕು, ನಾನು ಸತ್ಯವನ್ನು ಪಡ್ಕೋಬೇಕು ಅಂದರೆ ಏನು, ಹೇಗೆ ಮಾಡೋದು ಅನ್ನೋದಕ್ಕೆ ವಿವೇಕಾನಂದರು ಅದ್ಭುತವಾಗಿರ್ತಕ್ಕಂಥದ್ದು. ಬದುಕಿನಲ್ಲಿ ಪರಿಸ್ಥಿತಿನನ್ನು ಚೆಂಡಿಗೆ ಡೌನ್ ಅಂದರೆ ನನಗೆ ಕೆಳಮುಖವಾಗಿ ಒತ್ತುವಾಗ ಅಂತಹ ಸಂದರ್ಭದಲ್ಲಿ ಮನಸ್ಸು ವಿಕಾಸ ಮತ್ತು ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ಅದನ್ನು ಅವರದೇ ಮಾತನ್ನು ಹೇಳಬೇಕು ಅಂದರೆ, ದೊಡ್ಡ ಬಿರುಗಾಳಿ ಬಂದಾಗ ದೊಡ್ಡ ದೊಡ್ಡ ಮರಗಳು ಹೊರಕೊಂಡು ಬೀಳುತ್ತೆ, ಚಿಕ್ಕ ಚಿಕ್ಕದು ಹುಲ್ತದೇನೋ ಬೀಳಲ್ಲ, ದೊಡ್ಡ ದೊಡ್ಡ ಮರಗಳಿಗೆ ಏಟು ಬೀಳುತ್ತೆ. ಹಾಗೆ ಕೆಂಡವನ್ನು ಕೆದಕಿದಾಗ ಉರಿ ಜಾಸ್ತಿ ಆಗುತ್ತೆ. ಹಾವಿನ ತಲೆಗೆ ಏಟು ಬಿದ್ದರೆ ಬುಸ್ಕೊಟ್ಟುತ್ತದೆ. ಹಾಗೆ ಮನುಷ್ಯನಿಗೆ ಬೇಕಾದಷ್ಟು ಪರಿಸ್ಥಿತಿಗಳು ವಿಕೋಪವಾದಾಗ, ಹತಾಶನಾದಾಗ, ಭರವಸೆಯನ್ನು ಕಳ್ಕೊಂಡಾಗ, ತುಕ್ಕದ ಬಿರುಗಾಳಿ ಬಂದಾಗ ತನ್ನೊಳಗಿರ್ತಕ್ಕಂಥ ಅಂತರ್ಗತವಾಗಿರ್ತಕ್ಕಂಥ ಅನಂತ ಶಕ್ತಿಯ ಪ್ರಕಟಣೆ ಆಗ್ತದೆ. ಮಹತ್ ಕಾರ್ಯಗಳನ್ನು ಸಾಧಿಸ್ತಾನೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರೋ ಸುಖದಲ್ಲಿ ಕೂತು ಬೇರೆಯವರ ಸಂಕಟವನ್ನು ತಿಳಿಯದ ಹಂಸತೂಲಿಕಾ ಮಂಚದಲ್ಲಿ ಕೂತಿರುವ ಕಣ್ಣೀರನ್ನೇ ಸುರಿಸಿದವನು ಏನು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯ ಜಗತ್ತಿಗೆ? ಏನು ಕೊಡ್ಲಿಕ್ಕೆ ಸಾಧ್ಯ? ಯಾಕಂದರೆ ಅವನಿಗೆ ಕಷ್ಟ ಅಂತ ಗೊತ್ತಿಲ್ಲ ಆತನಿಗೆ. ಒಬ್ಬ ನರೇಂದ್ರನಾಥ ಇನ್ನೂ ರಾಮಕೃಷ್ಣರ ಸಂದರ್ಭಕ್ಕೆ ಪೂರ್ಣವಾಗಿ ಬರದೇ ಇದ್ದಾಗ ಎಂಥ ಸಂಸಾರ ಕಷ್ಟ, ಕೆಲಸ ಹುಡುಕೊಂಡು ಬೀದಿಗೆ ಅಳಿಬೇಕಾಗಿತ್ತು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವ್ರಿಗೆ ಯಾವುದೋ ಕಾರಣದಲ್ಲಿ ತಮ್ಮ ಸ್ವಂತ ಮನೆಯನ್ನು ಬಿಟ್ಟು ಅವ್ರ ತಾಯಿ ಮಕ್ಕಳ ಸಮೇತ ಅಜ್ಜಿ ಮನೆಗೆ ಬಂದಿರಬೇಕು ಭುವನೇಶ್ವರ ದೇವಿ. ಊಟ ಮಾಡಲಿಕ್ಕೆ ಏನಿಲ್ಲ. ಮಕ್ಕಳು ಕೇಳ್ತಿದ್ದಾರೆ, ಶ್ರೀ ಸ್ವಾಮಿ ವಿವೇಕಾನಂದರು ನರೇಂದ್ರನಾಥನ ತಮ್ಮಂದಿರ ತಂಗಿಯರು ಹೊಟ್ಟೆಸಿದ್ದಾದೆ ಏನಾದ್ರು ಕೊಡಮ್ಮ ಅಂತ. ಈ ಮಣ್ಣ ಹೊರಗಡೆ ಹೋಗಿದ್ದಾನೆ, ಬರ್ತಾನೆ ಅಂತ ಹೇಳಬೇಕಾದ್ರೆ ಮನೇಲಿ ಏನೂ ಇಲ್ಲ. ಸ್ವಾಮೀಜಿ ಕೆಲಸ ಹುಡ್ಕಕ್ಕೆ ಹೋಗಿದ್ದಾರೆ ನರೇಂದ್ರನಾಗಿದ್ದಾಗ, ಎಲ್ಲೂ ಕೆಲಸ ಇಲ್ಲ, ಅಮ್ಮ ಊಟ ಕೊಡ್ಬೋದಂತ ಮನೆಗೆ ಬರಬೇಕು. ಒಂದು ಸಂದರ್ಭ ಅಮ್ಮ ಹಿಂಗೆ ಹೇಳ್ತಾರೆ, ಬರ್ತಾನೆ ಅಂತ. ಇವರು ಮನೆ ಒಳಗಡೆಗೆ ಹೋಗಲಿಲ್ಲ. ದಾರಿನಲ್ಲಿ ಅವ್ರ ಸ್ನೇಹಿತರು ಕರೀತಾರೆ, ಬಾ ಇವತ್ತೆಲ್ಲೋ ಹೊರಗಡೆ ಊಟ ಇದೆ ಅಂತ. ಮನೆಯಲ್ಲೆಲ್ಲ ಊಟ ಇದೆ ಇರುವಾಗ ಬೇರೆ ಕಡೆ ಹೋಗಿ ಊಟ ಮಾಡೋಕ್ಕಾಗತ್ತೆ? ನಲ್ಲಿ ನೀರು ಕುಡಿದು ಸ್ನೇಹಿತರಿಗೆ ಹೇಳ್ತಾರೆ, ನನಗೆ ಹೊಟ್ಟೆ ತುಂಬಿದೆ ಅಂತ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಇಂಥ ಒಂದು ಕ್ಲಿಷ್ಟವಾದ ಪರಿಸ್ಥಿತಿನಲ್ಲಿ ನೊಂದು ಬೆಂದು ಬೆಳೆದು ಕೊನೆಗೆ ಶ್ರೀರಾಮಕೃಷ್ಣರ ಸೆಲೆಂಡರ್ ಆಗ್ತಾರೆ. ಅವರ ಜೀವನನೇ ಒಂದು ಅದ್ಭುತ. ನಾವೆಲ್ಲ ಏನು ಕಷ್ಟ ಅಂತಿದೀವೋ, ಈ ಕಷ್ಟ ಏನಪ್ಪ ಅಂದರೆ ವಿಷಯ ವೀರ ಭಗವದ್ ಅನುರಾಗ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬಂದಿರತಕ್ಕಂಥ ಕಷ್ಟಗಳು ಏನು ಮಾಡುತ್ತೆ ಅಂದರೆ ನಿಜವಾಗ್ಲೂ ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ. ಯಾಕೆಂದರೆ ನಮಗೆ ಬೇರೆ ದಾರಿನೇ ಇಲ್ಲ. ಎಷ್ಟೊಂದು ಮುಗಿಸೋಕ್ಕಾಗುತ್ತೆ, ಎಲ್ಲವೂ ಅಲರ್ಜಿ ಆಗುತ್ತೆ. ಒಂದೇ ಒಂದು ಕಡೆ ಶಾಂತಿ ಸಮಾಧಾನ ಸಿಗೋದು ಅಂದಾಗ ಓನ್ಲಿ ದೈವಮುಖವಾಗಿ ಹೋದರೆ ಮಾತ್ರ ಸಾಧ್ಯ. ಅದನ್ನು ಶ್ರೀರಾಮಕೃಷ್ಣರು ಅತ್ಯದ್ಭುತವಾಗಿ ಸರಳ ವಾಕ್ಯದಲ್ಲಿ ಹೇಳಿದ್ದಾರೆ, ವಿಷಯ ವೀರ ಭಗವದ್ ಅನುರಾಗ. ಆ ಭಗವಂತನಿಗೆ ಅನುರಾಗ ಬರಬೇಕು ಅಂದರೆ ಎಲ್ಲೆಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಕೂತಿದ್ರೆ ಆಗೋದಿಲ್ಲ. ಅದಕ್ಕೆ ಯುನಿಕ್ನೆಸ್ ಅಂತ ನಾವು ಕರಿತೀವಿ. ಶ್ರೀರಾಮಕೃಷ್ಣರ ಜೀವನದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರು ಶ್ರೀಮಾತೆಯವರ ಜೀವನವನ್ನು ನೋಡಿರ್ತಾರೋ ಓದಿರ್ತಾರೋ ಅಲ್ಲಿ ರಾಧಿ ಅಂತ ಒಬ್ಬಳಿದ್ದಾಳೆ. ತಾಯಿಯವರು ಯಾವಾಗೋ ದೇಹ ಬಿಟ್ಬಿಡ್ತಿದ್ರು ಏನೋ ಗೊತ್ತಿಲ್ಲ. ಶ್ರೀರಾಮಕೃಷ್ಣರು ದೇಹ ತ್ಯಾಗ ಮಾಡಿದ್ಮೇಲೆ ಪರಮಹಂಸರು ಹೇಳ್ತಾರೆ, ಇವಳೇ ರಾಧಿ ಯೋಗಮಾಯೆ, ಅವಳನ್ನು ನೋಡ್ಕೊ ನೀನು ಕೆಲಸ ಮಾಡಲಿಕ್ಕೆ ಅಂತ ನೇಮಿಸ್ತಾರೆ. ಆಕೆ ಜೀವನನೆಲ್ಲ ಹೇಳಕ್ಕೆ ಹೋಗಲ್ಲ ನಾನು. ನಮ್ಮ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥ ಸ್ವಾಮಿಗಳು ಏನು ಮಾಡ್ತಾರೆ,
ಶ್ರೀಮಾತೆಯವರು ದೇಹತ್ಯಾಗ ಮಾಡಿದ ಮೇಲೆ ರಾಧಿಗೆ ಸುಮಾರು 40 ವರ್ಷ ಆಗಿರುತ್ತೆ. ತಾಯಿಯವರು ಇರಲ್ಲ. ಶಿ ವಾಸ್ ಅಟ್ಯಾಕ್ಡ್ ಬೈ ಟ್ಯೂಬರ್ಕ್ಯುಲೋಸಿಸ್. ಅದಕ್ಕೆ ಸ್ವಾಮಿಗಳು ಏನು ಮಾಡ್ತಾರೆ, ಕಾಶಿ ಕರ್ಕೊಂಡೋಗಿ ಬಿಡೋಣ ಈಗೇನ ಯಾರನ್ನ, ರಾಧಿನ. ಅವಳು ತುಂಬ ಕಷ್ಟಪಟ್ಬಿಟ್ಟಿದ್ದು ತಾಯಿಯವ್ರಿಗೆ. ಅವಳು ಯಾವ ನರಕಕ್ಕೆ ಹೋಗ್ತಾಳೋ ಗೊತ್ತಿಲ್ಲ. ಅದಕ್ಕೆ ಕಾಶಿನೋಗಿ ದೇಹ ಬಿಟ್ಬಿಟ್ರೆ ಆಕೆ ಮೋಕ್ಷ ಸಿಗುತ್ತೆ ಅಂತ ಯೋಚನೆ ಮಾಡಿ ಆ ಸ್ವಾಮಿಗಳ ಹೆಸರು ಗೊತ್ತಿಲ್ಲ, ಗೋಪೇಶ್ ಮಹಾರಾಜ್ ಇರ್ಬೋದು ಅಥವಾ ಇನ್ಯಾರು ಇನ್ನೊಬ್ಬರು ಶಾರದೇಶಾನಂದ ಅಂತ ಕರಿತಾ ಇದ್ರು. ಗೋಪೇಶ್ ಮಹಾರಾಜ್ ಮೋಸ್ಟ್ಲಿ ಅಥವಾ ಇನ್ನೊಬ್ಬರು ಸ್ವಾಮಿಗಳು ಅಂತ ಕಾಣುತ್ತೆ. ಅವರು ಹೋಲಿಮೋದರ ಜೊತೆ ಹೆಚ್ಚಿಗೆ ಸೇವೆ ಮಾಡ್ಕೊಂಡಿದ್ದವರು. ಅವರು ರಾಧೆಯನ್ನು ತಗೊಂಡೋಗಿ ಕಾಶಿಯಲ್ಲಿ ಬಿಟ್ಟು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮತ್ತು ಆರೋಗ್ಯ ನೋಡ್ಕೊಳ್ಳೋಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಬಿಡ್ತಾರೆ. ಅವರ ಉದ್ದೇಶ ಏನು, ಹೀಗೆ ಕಾಶಿನಲ್ಲಿ ದೇಹತ್ಯಾಗ ಮಾಡಿದ್ರೆ ಮುಕ್ತಿ ಸಿಕ್ಕುತ್ತೆ ಅಂತ. ಟ್ರೀಟ್ಮೆಂಟ್ಗೆಲ್ಲ ವ್ಯವಸ್ಥೆ ಮಾಡಿ ಬರ್ಬೇಕಾದ್ರೆ ರಾಧಿ ಕರೀತಾರೆ, ಬನ್ನಿ ಸ್ವಾಮಿಗಳೇ, ನೀವು ನನ್ನ ಯಾಕೆ ಬಿಟ್ಟಿದ್ದೀರಿ ಅಂತ ಗೊತ್ತಾಗಿತ್ತು, ನನಗೆ ಮುಕ್ತಿ ಸಿಗಲಿ ಅಂತ ತಾನೇ. ಸಾಕ್ಷಾತ್ ಜಗನ್ಮಾತನೇ ನನ್ನ ಸೇವೆ ಮಾಡಿದ್ದಾಳೆ. ಅವಳ ಲೀಲೆಯಲ್ಲಿ ನನ್ನ ಪಾತ್ರ, ನನಗೆ ಮುಕ್ತಿ ಅವಶ್ಯಕತೆ ಇಲ್ಲ, ಏನು ಎಲ್ಲ ಕೊಟ್ಬಿಟ್ಟಿದ್ದಾಳೆ ನನಗೆ ಆಕೆ ಅಂತ. ನೋಡಿ, ನಾವೇನೋ ತಿಳ್ಕೊಳ್ತೀವಿ, ನಮ್ಮ ಚಿಕ್ಕ ಮನಸ್ಸಿಂದ ಅರ್ಥ ಮಾಡ್ಕೊಳ್ಳೋದೇ ಬೇರೆ. ರಾಧಿ ಶಿ ಪ್ಲೇಡ್ ಹರ್ ರೋಲ್. ಆಕೆ ಹೇಳಿದ್ದು, ಸಾಕ್ಷಾತ್ ಜಗನ್ಮಾತನೇ ನನ್ನ ಸೇವೆ ಮಾಡಿದ್ದಾಳೆ, ನನಗೆ ಮುಕ್ತಿ ಅವಶ್ಯಕತೆ ಇದೆಯಾ, ನನಗೇನು ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟಿದ್ದಾಳೆ ಆಕೆ, ನನಗೇನು ಆ ರೀತಿ ಯೋಚನೆ ಮಾಡಿಬಿಡಿ ನೀವು ಅಂತ. ನೋಡಿ ಎಂಥ ಅದ್ಭುತ ಇದೆ. ಅವರು ಬಂದದ್ದೇ ನಮಗೆ ತಮ್ಮ ಜೀವನವನ್ನು ಮತ್ತು ಸಂದೇಶವನ್ನು ಬರೀ ಉಪದೇಶ ಹೇಳಿದ್ರೆ ಆಗಲ್ಲ, ಜೀವನದ ಅನೇಕ ಪರಿಸ್ಥಿತಿಗಳನ್ನು ಹೆದರಿಸಿ ನೋಡಬೇಕು ಅಂತ. ಈಗ ನಾವು ಎಲ್ಲ ರಾಮಕೃಷ್ಣ ವಿವೇಕಾನಂದರ ಮನಸ್ಸಿಗೆ ತುಂಬಿಕೊಂಡಿದ್ದೀವಿ. ಹೇಗೋ ರಾಮಕೃಷ್ಣ ವಿವೇಕಾನಂದರ ಛಾಯಾಚಿತ್ರದಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಈಗ ನಾವೆಷ್ಟು ಮಟ್ಟಿಗೆ ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಬಟ್ಟಿಸ್ಕೊಂಡಿದ್ದೀವಿ ಅನ್ನೋದ್ರ ಜೊತೆಗೆ ನಾವೆಷ್ಟು ಅವರ ಜೀವನ ಸಂದೇಶಗಳನ್ನ ಪ್ರಚಾರ ಮಾಡ್ತೀವಿ. ಏನಕ್ಕೋಸ್ಕರ? ಅವರನ್ನು ಪ್ರಸಿದ್ಧಿ ಮಾಡೋಕ್ಕೋಸ್ಕರ ಅಲ್ಲ. ಅವ್ರು ಬಂದರು, ಅವ್ರು ಕೆಲಸ ಮಾಡಿದ್ರು, ಹೊರಟೋದ್ರು. ಇವರ ಜೀವನ ಸಂದೇಶವನ್ನು ಅರಿತಂಥ ಜನರು ಉದ್ಧಾರ ಆಗ್ತಾರೆ. ಏನು ಸ್ವಾಮಿ ವಿವೇಕಾನಂದ ಹೇಳಿದ್ರು, ತಮ್ಮ ಮನಸ್ಸಲ್ಲಿ ಸೂಕ್ತವಾಗಿರ್ತಕ್ಕಂಥ ದೈವತ್ವದ ಪ್ರಕಟಣೆ ಆಗಬೇಕು. ಆಗೋದು ಹೇಗೆ? ಇವರ ಜೀವನವನ್ನು ಅನುಸರಿಸಿದಾಗುತ್ತೆ, ಅವರ ಜೀವನ ಸಂದೇಶವನ್ನು ಓದ್ದಾಗುತ್ತೆ. ವಿವೇಕಾನಂದರ ಯಾವುದೇ ಜೀವನ ಮತ್ತು ಸಂದೇಶಗಳು ಹೋಗಿ ಸವಾಲು ಇರುತ್ತದರಲ್ಲಿ. ಪರಿಸ್ಥಿತಿಗಳನ್ನು ನೋಡಿದಾಗ ಯಾವುದೋ ವ್ಯವಸ್ಥಿತವಾಗಿ ನಡ್ಕೊಂಡು ಧರ್ಮ ಅನ್ನೋದಕ್ಕೆ ಹೊರಗಡೆಯಿಂದ ಬರ್ತದೋ, ಆದರೆ ವಿವೇಕಾನಂದ ಉಲ್ಟಾ ಹೇಳ್ತಾರೆ, ಧರ್ಮ ಅನ್ನೋದು ಹೊರಗಿನಿಂದ ಹೇರುವುದಲ್ಲ, ಒಳಗಿನಿಂದ ಬೆಳೆಯುವುದು. ನೋಡಿ ವಿವೇಕಾನಂದ ಹೇಳ್ತಕ್ಕಂಥ ರೀತಿಯಲ್ಲ, ಹೊರಗಿನಿಂದ ಧರ್ಮವನ್ನು ಒಬ್ಬ ವ್ಯಕ್ತಿಯ ಮೇಲೆ ಹೇರುವುದಲ್ಲ, ಒಳಗಿನಿಂದ ಬೆಳೆಯುವುದು. ಅತ್ಯದ್ಭುತವಾಗಿರ್ತಕ್ಕಂಥದ್ದು, ಯುನಿಕ್ನೆಸ್ ಅದರಲ್ಲಿ. ಎಂತಹ ಒಂದು ಮಾತುಗಳನ್ನು ವಿವೇಕಾನಂದರು ಕೊಟ್ಟಿದ್ದಾರೆ ಅಂದರೆ, ಏನು ಉಪನಿಷತ್ತಲ್ಲಿ ಹೇಳ್ತಿದೆಯೋ ಅದನ್ನೇ ಅನುಸರಣೆ ಮಾಡ್ತಕ್ಕಂಥದ್ದು ಈಗಕ್ಕೆ ಹೇಗೆ? ಅದಕ್ಕೆ ಬೇಕಾದಷ್ಟು ರೀತಿಯ ವಿವರಣೆಗಳು ಕೊಟ್ಟಿದ್ದಾರೆ. ಅದನ್ನು ಗಮನಿಸಬೇಕು ಅಂದರೆ, ಅವರು ಚಿಕಾಗೋ ಉಪನ್ಯಾಸಕ್ಕೆ ಹೋದಾಗ ಸೆಪ್ಟೆಂಬರ್ 11 ಅದು ಮುಗಿಯೋ ದಿವಸ ತನಕ ಏನೇನು ಉಪನ್ಯಾಸ ಕೊಟ್ಟರು ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಸಂಶೋಧನೆ ನಡೆಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅದ್ಭುತ. ತನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ, ಎಂಥ ದೇಶದಿಂದ ಬಂದೆ ಅಂತ. ಎಷ್ಟು ನೊಂದ ಜನರು ಇದ್ರು ಪ್ರಪಂಚದಲ್ಲಿ, ಅವರ ಪ್ರತಿನಿಧಿ ಆಗಿರ್ತಾರೆ. ಕೇವಲ ಭಾರತ ಪ್ರತಿನಿಧಿ ಆಗಲ್ಲ ಅವರು. ಯಾವ್ಯಾವ ದೇಶದಲ್ಲಿ ಎಷ್ಟು ನೊಂದು ಬೆಂದು ನಿರಾಶ್ರಿತರಾಗಿದ್ದಾರೋ ಅವರಿಗೆಲ್ಲರಿಗೂ ಆಶ್ರಯ ಕೊಟ್ಟ ದೇಶದಿಂದ ಬಂದಿದ್ದೇನೆ. ಸುಮ್ಮನೆ ಯೋಚನೆ ಮಾಡಿ, ಬೇರೆ ಪ್ರಪಂಚದಲ್ಲಿ ಎಷ್ಟು ಜನ ಸಂಕಷ್ಟಗಳಿಗೆ ಒಳಗಾಗಿದ್ದಾರೋ ಅಂಥ ದೇಶ ನಿರಾಶ್ರಿತರಾಗಿ ನಮ್ಮ ದೇಶಕ್ಕೆ ಬಂದಾಗ ಅವ್ರಿಗೆಲ್ಲ ಆಶ್ರಯವನ್ನು ವಿ ನೆವರ್ ಸೀನ್. ಎಲ್ಲ ಜಾತಿ, ಧರ್ಮ, ರಿಲಿಜಿಯಸ್, ನೋ ಕ್ರೀಡ್, ನೋ ಜೆಂಡರ್, ಯಾವುದು ನೋಡಿದೆ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಥಿಂಗ್ ವಿ ಗೇವ್ ಶೆಲ್ಟರ್. ಅಂಥ ದೇಶದಿಂದ ಬಂದವನೆಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆ ವಿವೇಕಾನಂದ ಇಷ್ಟೆಲ್ಲ ಪ್ರಸಿದ್ಧಿಯಾದರು ಅಂದರೆ, ವ್ಯಕ್ತಿಗತವಾಗಿ ತಾವೆಲ್ಲೂ ಹೊಗಳ್ಕೊಳ್ಳಿಲ್ಲ, ಗುರುತಿಸ್ಕೊಳ್ಳಿಲ್ಲ. ಆ ದೇಶ ಋಷಿಗಳ ಪರಂಪರೆ, ಸನ್ಯಾಸಿಗಳ ಪರಂಪರೆ, ಹಲವಾರು ಧರ್ಮಗಳ ಪರಂಪರೆ, ಎಲ್ಲರ ಪ್ರತಿನಿಧಿಯಾಗಿ ನಾನು ಬಂದಿದ್ದೇನೆ.
ಎಂಥ ಅದ್ಭುತವಾದ ಮಾತು ನೋಡಿ. ಬೇರೆಯವರೆಲ್ಲ ತಮ್ಮನ್ನು ಗುರುತಿಸ್ಕೊಂಡ್ರು, ಇವರು ವಿಶಾಲತೆ ಸಮಷ್ಟಿಯನ್ನು ಗುರುತಿಸ್ಕೊಂಡ್ರು. ಆ ಸಮಷ್ಟಿಯಲ್ಲಿ ನಾನು ಒಬ್ಬ ಅಂತ. ಅದರಿಂದ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ವಾಗ್ಮಿಗಳಾಗಿದ್ರು, ಚರಿತ್ರಾರ್ಹರಾಗಿದ್ರು. ಎಲ್ಲ ಧರ್ಮದ ಅನೇಕ ಸುಸ್ಥಿತಿಯಲ್ಲಿರ್ತಕ್ಕಂಥ ಪ್ರತಿಷ್ಠಿತವಾಗಿರ್ತಕ್ಕಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೇಷ್ಠ ಪೋಪ್ತಂತ ಹಿಡಿದು ಇವರು ಮಾತನ್ನು ಕೇಳಿದ್ರೆ ಸುಮ್ಮನೆ ಕೂತ್ಕೋಬೇಕಾಗಿ ಬಂತು. ಏನಂತ ಹೇಳಿದ್ರು ಪ್ರಪಂಚದಲ್ಲಿ ನೋಡಿ, ಮನುಷ್ಯತ್ವವಾಗಿ ಒಳಗಡೆ ನಾವು ಒಂದಾಗಿದ್ದಿದ್ರೆ ಹೇಗಿರ್ತಾ ಇದ್ವಿ, ಈಗ ನಾವು ಹೇಗೆ ಮಾಡ್ಕೊಂಡಿದ್ದೀವಿ. ನಾವು ಮನುಷ್ಯನಾಗಿ ಇಲ್ಲದೇ ಇರೋದ್ರಿಂದ ಒಬ್ಬ ಧರ್ಮದಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಧರ್ಮದಿಂದ ಮೃಗೀಯನಾಗಿರ್ತಕ್ಕಂಥ ದೇವನಾಗಕ್ಕೂ ಸಾಧ್ಯ. ಅದೇ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಸಲಿಲ್ಲ ಅಂದರೆ ರಕ್ತದ ಪ್ರಭಾವನೆ ಹರಿಸ್ತಾನೆ. ಎಲ್ಲೂ ಧರ್ಮದಿಂದೇ ಆಗುತ್ತೆ. ಹೆಚ್ಚು ಜನ ಪ್ರಪಂಚದಲ್ಲಿ ಸತ್ತಿರುವುದು ಧರ್ಮದ ಹೆಸರಲ್ಲಿ ಹೋರಾಡಿ. ಕಾಯಿಲೆ ಬಂದು ಅರ್ಧಬೇಕಾಗಿ ಕಾಲ ಬಂದು ಸತ್ತಿರೋ ಸಂಖ್ಯೆನೂ ಯುದ್ಧ ಮಾಡಿ ಧರ್ಮದ ಹೆಸರು ಸತ್ತಿರೋ ಸಂಖ್ಯೆ ಜಾಸ್ತಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅರೈಸ್ ಅವೇ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ. ಏನಕ್ಕೆ ಈ ಮಾತನ್ನು ಹೇಳಿದ್ರು ಅಂದರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ವಿ ಆರ್ ತ್ರೀಫೋಲ್ಡ್, ಅಂದರೆ 3 ಅಂಶಗಳನ್ನ ಪ್ರತಿಯೊಬ್ಬ ಮನುಷ್ಯನು ಹೊಂದಿದ್ದೇವೆ. ಏನದು? ದ ಅನಿಮಲ್ ಟೆಂಡೆನ್ಸಿ, ಹ್ಯೂಮನ್ ಟೆಂಡೆನ್ಸಿ, ಡಿವೈನ್ ಟೆಂಡೆನ್ಸಿ. ಎಲ್ಲರಲ್ಲೂ ಇದೆ, ನಮ್ಮೆಲ್ಲರಲ್ಲೂ. ಪ್ರಪಂಚ ಬದುಕಲಿಕ್ಕೆ 3 ಬೇಕು. ಆದರೆ ಎಷ್ಟೆಷ್ಟಿರಬೇಕು? ನಾವು ಪ್ರಾಣಿಗಳೇ, ಆದರೆ ಕೇವಲ ಪ್ರಾಣಿಯಲ್ಲ. ನಾವು ಮನುಷ್ಯರೇ, ಆದರೆ ಕೇವಲ ಮನುಷ್ಯರಲ್ಲ. ನಾವು ಭಗವಂತನಾಗಬೇಕು. ಅದಕ್ಕೆ ಅವರು ಅರೈಸ್ ಫ್ರಮ್ ಅನಿಮಲ್ ಟೆಂಡೆನ್ಸಿ, ಮೃಗೀಯ ಜೀವನದಿಂದ ಅರೈಸ್, ಮೇಲ್ಕೆ ಅವೇ ಮನುಷ್ಯತ್ವದಿಂದ ಇನ್ನೂ ಮೇಲೆ ಬರಬೇಕು. ಟಿಲ್ ದ ರೀಚ್ ಗೋಲ್ ಇಸ್ ರೀಚ್. ಯಾವುದು? ಡಿವಿನಿಟಿ. ಅಲ್ಲಿಗೆ ಹೋಗಿ ಮುಟ್ಟಬೇಕು ನಾನು, ದೈವತ್ವಕ್ಕೆ. ಅದರಿಂದ ಮೃಗೀಯ ಸದೃಶನಾಗಿರ್ತಕ್ಕಂಥ ಮನುಷ್ಯನೇ ನೀನು ಮೃಗ ಸ್ವಭಾವಗಳನ್ನು ಬಿಟ್ಟು ಒಬ್ಬ ಸಜ್ಜನನಾಗು. ಫಸ್ಟ್ ಬಿ ಎ ಜೆಂಟಲ್ಮ್ಯಾನ್, ದ್ಯಾಟ್ ಸ್ಪಿರಿಚುಯಾಲಿಟಿ. ಎಷ್ಟು ಚೆನ್ನಾಗಿ ಹೇಳಿ. ಮೊದಲು ಸಜ್ಜನನಾಗು. ನೀನು ಸಜ್ಜನನಾಗಲಿಲ್ಲ ಅಂದರೆ ಅಧ್ಯಾತ್ಮ ಮಾತು ಎಲ್ಲಿದೆ? ಅದಕ್ಕೆ ವಿವೇಕಾನಂದ ಮಾನವ ಕಳಕಳಿ. ಅವ್ರನ್ನ ತಿಳಿದಂಥವ್ರು ಜ್ಞಾನಿಗಳು ವಿವೇಕಾನಂದ ಏನರು? ಆಧ್ಯಾತ್ಮಿಕ ಮಾನವತಾವಾದಿ, ವೇದಾಂತದ ಮಾನವತಾವಾದಿ. ಯುನಿಕ್ ಹೆಸರುಗಳನ್ನು ಕೊಟ್ಟರು ವಿವೇಕಾನಂದ. ಸಮಗ್ರ ಜೀವನ ಮತ್ತು ಅವರ ಉಪದೇಶ ಕೇಳಿದಾಗ ಅವರ ಮಾನವ ಪ್ರೇಮ, ಮಾನವ ಅಡಕವಾಗಿದ್ದ ದೈವತ್ವದ ಪ್ರಕಟಣೆ ಆಗಬೇಕು ಅಂದರೆ ಹೇಗಿತ್ತು? ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವರು ವಿದೇಶ ಶಿಷ್ಯರ ಜೊತೆ ಈಜಿಪ್ಟಲ್ಲಿ ಬರುವಾಗ ಒಂದು ರೆಡ್ ಏರಿಯಾಕ್ಕೆ ಹೋಗ್ತಾರೆ, ಎಲ್ಲಿ ವೇಶ್ಯಾವಾಟಿಗಳು ನಡೆಯಿತು. ಅಲ್ಲಿ ಗೊತ್ತಿಲ್ಲ, ಮಾತಾಡ್ಕೊಂಡು ಬರ್ಬೇಕಾದ್ರೆ ಅವರೆಲ್ಲ ಸ್ವಾಮಿ ವಿವೇಕಾನಂದ ನೋಡಿ ಯಾರೋ ದೇವಮಾನವ ಬರ್ತಾ ಇದ್ದಾನೆ ಅಂತ ಮಾತಾಡ್ತಾರೆ. ಅವರು ವೇಷಭೂಷಣಗಳೆಲ್ಲ ತಮ್ಮ ಮುಕ್ಕಾಲು ಮೆತ್ತಲೆ ಇರ್ತಕ್ಕಂಥ ಕೂತಿರ್ತಕ್ಕಂಥ ಜಾಗ ಅವರು ಪರಿಸ್ಥಿತಿ ಆಗಿದೆ. ಅವರು ವಿವೇಕಾನಂದ ಗ್ರೂಪ್ ನೋಡಿ ಯಾರೋ ದೇವಮಾನವ ಬರ್ತಾ ಇದ್ದಾನೆ ಅಂತ. ಕೊನೆಗೆ ವಿವೇಕಾನಂದರಿಗೆ ಅವ್ರ ಜೊತೆ ಇದ್ದಲ್ಲಿ ಅರ್ಥ ಆಗುತ್ತೆ ಯಾವ ಬೀದಿ ನಡ್ಕೊ ಬರ್ತಿದ್ದೀವಿ ಅಂತ. ಆಗ ವಿವೇಕಾನಂದರ ದೃಷ್ಟಿಕೋನ ಮನಸ್ಸು ನೋಡಿ, ಅಮ್ಮ ಜಗನ್ಮಾತೆ ಇರುತ್ತಲೂ ನಿನಗಿದೆಯಾ ಅಂದರೆ ಎಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ದೃಷ್ಟಿಕೋನ ಸ್ವಾಮಿ ವಿವೇಕಾನಂದರದು. ನಾವು ಪವಿತ್ರದಲ್ಲಿ ಅಪವಿತ್ರತೆಯನ್ನು ನೋಡ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದರೆ ಎಲ್ಲಿ ಅಪವಿತ್ರ ಜಾಗ ಅಂತ ಕನ್ಸಿಡರ್ ಮಾಡಿದರೋ ಅಲ್ಲಿ ಜಗನ್ಮಾತೆಯಲ್ಲಿ ನೋಡ್ತಕ್ಕಂಥದ್ದು. ಶ್ರೀರಾಮರು ಎಂಥ ಬಡವಳಿಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಆಶ್ರಯ ನಮಗೆ ಸಿಕ್ಕಿದೆ. ಭಾವಪ್ರಚಾರ ಪರಿಷತ್ತು ಭಾರತದಲ್ಲಿ ಎಷ್ಟೊಂದಿದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯ ಸನ್ಯಾಸಿನಿಯರು ಸನ್ಯಾಸಿಗಳು ಇರ್ತಕ್ಕಂಥ ಭಾವಪ್ರಚಾರ ಪರಿಷತ್ತು ಭಾರತದಲ್ಲಿ ಕರ್ನಾಟಕದ ಮಾತ್ರ, ಎಲ್ಲೂ ಇಲ್ಲ. ಇಷ್ಟು ಜನ ಇಸ್ ಯುನಿಕ್. ಹೋಲಾರ್ಡೆಡ್ ವಿ ಶುಡ್ ಬಿ ಅಕ್ಸೆಪ್ಟೆಡ್. ಯಾಕೆಂದರೆ ತಮ್ಮ ಸ್ವಂತ ಬದುಕನ್ನು ತ್ಯಾಗ ಮಾಡಿ ಎಲ್ರಿಗೋಸ್ಕರ ಬದುಕೋದು ಏನು ಸಾಮಾನ್ಯವಾದ ಮಾತೆ. ಅದು ಏನಕ್ಕೋಸ್ಕರವಾಗಿ?
ಎಷ್ಟೇ ದೊಡ್ಡ ಆಶ್ರಮ ಮಾಡಲಿ, ಏನೇ ಮಾಡಲಿ, ಏನು ತಗೊಂಡು ಹೋಗ್ತೀವಿ? ಎಲ್ಲರದು ಭಕ್ತರದೇ, ಎಲ್ಲರೂ ಭಕ್ತರಿಂದನೇ ಇರೋದು. ಆದರೆ ಇದ್ರ ಮುಖಾಂತರ ಏನಾಗ್ತೀವಿ? ಆತ್ಮನೋ ಮೋಕ್ಷಾರ್ಥಂ ಜಗತ್ತಿಂದ ಆಯಚ, ನನ್ನನ್ನು ನಾನು ಉದ್ಧಾರ ಮಾಡ್ಕೊಳ್ಳೋ ಜೊತೆಗೆ ಈ ದಿವ್ಯತ್ರಯರ ಜೀವನ ಮತ್ತು ಸಂದೇಶಗಳನ್ನು ಎಷ್ಟು ಎಷ್ಟು ಜನಕ್ಕೆ ತಲುಪಿಸಲಿಕ್ಕೆ ನಮಗೆಲ್ಲರಿಗೂ ಸಾಧ್ಯ. ಈ ಸಂಜೆ ಸಂಕಲ್ಪ ಮಾಡಿ, ಕೇವಲ ನೀವು ಓದಲಿಕ್ಕೆ ಅಥವಾ ನಿಮ್ಮ ಮಕ್ಕಳು ಉದ್ಧಾರ ಆಗಲಿಕ್ಕೆ ಅಷ್ಟಕ್ಕೆ ಮಾಡ್ಕೋಬೇಡಿ. ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತೆ ಎಲ್ಲರಿಗೂ ಸಹ ಈ ದಿವ್ಯತ್ರಯರ ಜೀವನ ಸಂದೇಶಗಳು ತಲುಪತಕ್ಕಂಥ ಕೆಲಸದ ಜವಾಬ್ದಾರಿಯನ್ನು ಸಂಕಲ್ಪದ ಮುಖಾಂತರ ನೀವೆಲ್ಲ ತಗೋಬೇಕು. ಹಾಗೇನಾಗುತ್ತೆ, ಓದ್ತೀರಾ, ಪರ್ಚೇಸು ಮಾಡ್ತೀರಾ, ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಯಾರ ಹತ್ರ ಹಣ ಇದೆಯೋ ಇಟ್ಕೊಳ್ಳಿ, ಇದನ್ನು ಭಿಕ್ಷೆ ಮಾಡಲು ತನ್ನಿ, ಅನೇಕ ಜನಗಳು ಕೊಡಿ ಪುಸ್ತಕಗಳನ್ನು. ಏನಾಗುತ್ತೆ ಅದರಿಂದ? ನೀವು ಪವಿತ್ರರಾಗಿಬಿಡ್ತೀರಾ, ನೀವು ಮಹಾತ್ಮರಾಗಿಬಿಡ್ತೀರಾ, ನೀವು ಬೆಳಿತೀರಾ. ಯಾಕೆಂದರೆ ದಿವ್ಯತ್ರಯರ ಜೀವನವನ್ನು ಎಲ್ರಿಗೂ ಹಂಚ್ತೀರಾ. ಸ್ವಾಮಿ ವಿವೇಕಾನಂದ ಹೇಳಿದರು, ಪ್ರತಿಯೊಬ್ಬರಿಗೂ ಅವನ ದೈವತ್ವ ಅರ್ಥ ಆಗೋದಕ್ಕೆ ಕೆಲಸ ಮಾಡ್ತೀನಿ ನಾನು ಅಂತ. ಅದನ್ನು ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾ, ಪೂಜ್ಯರಾಗಿರ್ತಕ್ಕಂಥ ಸುಮೇಧಾನಿ ಮಹಾರಾಜರು ಕರೆದು ಈ ಸಂಜೆ ನಮ್ಮೆಲ್ಲರಿಗೂ ವಿವೇಕಾನಂದ ಸಂದೇಶವನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬೋಧ ಸ್ವರೂಪಾನಂದರಿಗೆ ಹಾಗೂ ವಿನಿಶಾಜಿ ಮಹಾರಾಜ್ ಅವರಿಗೆ, ಪ್ರಕಾಶಂದರಿಗೆ, ಕೂತಿರ್ತಕ್ಕಂಥ ಎಲ್ಲ ಸಭಿಕರಿಗೆ, ಮಾತಾಜಿಗಳಿಗೆ, ಸ್ವಾಮೀಜಿಗಳಿಗೆಲ್ಲ ನಮಸ್ಕಾರ ಮಾಡ್ತಾ ನನ್ನ ಮಾತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮಕೃಷ್ಣ.